ಮಕ್ಕಳು ಮನೆಯಲ್ಲಿ ಮಶ್ರೂಮ್ ಮಂಚೂರಿ ತಿನ್ನಬೇಕು ಅಂದರು. ಮಶ್ರೂಮ್ನ ಪೇಟೆಯಿಂದ ತೊಗೊಂಬಂದಿದ್ದೆ. ಹಾಗಾಗಿ ಇವತ್ತು ಮನೆಯಲ್ಲೇ ಮಶ್ರೂಮ್ ಮಂಚೂರಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದರ ವೀಡಿಯೋನ ಇವತ್ತು ಶೇರ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಮಶ್ರೂಮ್ ಸಿಕ್ತು. 2 ಪ್ಯಾಕ್ ತೊಗೊಂಬಂದಿದ್ದೆ. ನೀಟಾಗಿ ತೊಳೆದು ಅದರ ನೀರಿನಂಶ ಎಲ್ಲ ಆರ್ಕೊಳ್ಳೋ ಹಾಗೆ ಟವಲ್ ಮೇಲೆ ಹರಡಿ 2 ಗಂಟೆ ಬಿಟ್ಟಿದ್ದೆ. ನೀರಿನಂಶ ಎಲ್ಲ ಚೆನ್ನಾಗಿ ಹೋಗಿತ್ತು. ಆಮೇಲೆ ಇದನ್ನು ದೊಡ್ಡದಿರೋದನ್ನು ಒಂದು 2-3 ಪೀಸ್ ಮಾಡ್ತಿದ್ದೀನಿ. ಸಣ್ಣದನ್ನೆಲ್ಲ 2 ಪೀಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಈಗ ಒಂದು ಬೌಲಿಗೆ 1.5 ಕಪ್ನಷ್ಟು ಗೋಧಿ ಹಿಟ್ಟು, 1.5 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಮಂಚೂರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. 1 ಟೀ ಸ್ಪೂನ್ನಷ್ಟು ಉಪ್ಪು, 1 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ಹಾಕೋದ್ರಿಂದ ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಕಲರು ಬರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಕೊಂಡು ಕಲಸೋಕ್ಕೋದ್ರೆ ಗಂಟಾಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನವಾಗಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಬೇಕು. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಕಟ್ ಮಾಡಿಟ್ಟಿರೋ ಮಶ್ರೂಮ್ನ 1-2 ಹಾಕಿ ಈ ಥರ ಡಿಪ್ ಮಾಡಿದರೆ ನೋಡಿ ಎಲ್ಲ ಕಡೆನೂ ನೀಟಾಗಿ ಕವರ್ ಆಗಬೇಕು. ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಎಣ್ಣೆ ಹದವಾಗಿ ಕಾದ್ಮೇಲೆ ಮಶ್ರೂಮ್ನ ಈ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ. ನಿಧಾನವಾಗಿ ಹಾಕಬೇಕು. ಎಣ್ಣೆ ಸಿಡಿಸ್ಕೊಂಡಂಗೆ ಹುಷಾರಾಗಿ ಹಾಕಬೇಕು. ಆಮೇಲೆ ಎಣ್ಣೆನ ತೀರಾ ಕಡಿಮೆ ತೊಗೋಬಾರ್ದು. ಇದೆಲ್ಲ ನೀಟಾಗಿ ಮುಳುಗೋವಷ್ಟು ಎಣ್ಣೆ ಹಾಕಬೇಕು. ಇಲ್ಲಾಂದರೆ ಅದು ಹಂಗೆ ಕೆಳಗಡೆ ಕೂತ್ಕೊಂಡು ಒಂದು ಸೈಡು ಜಾಸ್ತಿ ಒತ್ತದಂಗೆ ಆಗೋಗ್ಬಿಡುತ್ತೆ. ತಿರುಗಿಸಿ ಹಾಕ್ಬೇಕಾದ್ರೆ ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಹಾಗಾಗಿ ಇವು ಮುಳುಗೋವಷ್ಟು ಎಣ್ಣೆ ಹಾಕ್ಕೋಬೇಕು. ಮಶ್ರೂಮ್ನೆಲ್ಲ ಎಣ್ಣೆಗೆ ಹಾಕಿದ ಮೇಲೆ ತಕ್ಷಣ ಇದನ್ನು ತಿರುವಾಕೋಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇದನ್ನು ತಿರುಗಿಸಾಕಬೇಕು. ಇಲ್ಲಾಂದರೆ ಈ ಜಾಲರಿಗೆಲ್ಲ ಇಟ್ಟು ಮೆತ್ಕೊಂಡಂಗೆ ಆಗೋಗ್ಬಿಡುತ್ತೆ. ನೋಡಿ ಸ್ವಲ್ಪ ಹೊತ್ತು ಒಂದು ಕಡೆ ಸೈಡು ಚೆನ್ನಾಗಿ ಬೆಂದ ಮೇಲೆ ಇದನ್ನು ತಿರುಗಿಸಾಕ್ತಿದ್ದೀನಿ. ಇದು ಅಂಟ್ಕೊಂಡಿರೋದೆಲ್ಲ ಬೇಯ್ತಾ ಬಿಟ್ಕೊಳುತ್ತೆ. ಅಂದರೆ ಒಂದಕ್ಕೊಂದು ಜಾಯಿಂಟ್ ಆಗಿರೋದೆಲ್ಲ ಒಂದೊಂದೇ ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆಗಲಿಲ್ಲ ಅಂದರೆ ಆಮೇಲೆ ಇದನ್ನೆಲ್ಲ ತಟ್ಟೆಗೆ ತೆಗೆದಾಕ್ತೀವಲ್ಲ, ಆಮೇಲೆ ಇದನ್ನು ಸಪ್ರೇಟ್ ಮಾಡ್ಕೊಬೋದು. ಈ ಮಶ್ರೂಮ್ ಮಂಚೂರಿ ಮಾಡಬೇಕಾದ್ರೆ ಬೇರೆ ಕೆಲಸ ಎಲ್ಲ ಬೇಗ ಆಗುತ್ತೆ. ಆದರೆ ಇದನ್ನು ಡೀಪ್ ಫ್ರೈ ಮಾಡೋದಷ್ಟೇ ಸ್ವಲ್ಪ ಲೇಟ್ ಆಗೋದು. ಏಕೆಂದರೆ ಇದು ಬೇಯೋದು ಲೇಟ್ ಆಗುತ್ತೆ. ಇದು ಕ್ರಿಸ್ಪಿಯಾಗಿ ಬೇಯಬೇಕು. ನಾನು ಉರಿ ಏನು ಸಣ್ಣ ಮಾಡಿ ಕರೆದಿಲ್ಲ, ದೊಡ್ಡ ಉರಿನಲ್ಲೇ ಕರೆದಿದ್ದೀನಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೀಲಿಲ್ಲ ಅಂದರೆ ಮಂಚೂರಿ ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಶಬ್ದ ಕೇಳಿಸ್ತಿದೆ ಅನಿಸುತ್ತೆ. ತುಂಬ ಚೆನ್ನಾಗಿ ಬೆಂದಿದೆ ಇದು. ಗೋಬಿ ಕರೆದು ಉಳಿದಿರೋ ಸರಿಗೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಈ ಸರಿ ಏನಾದರೂ ಉಳಿದಿಲ್ಲ ಅಂದರೆ 2 ಟೀ ಸ್ಪೂನ್ ಗೋಧಿ ಹಿಟ್ಟು, 2 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ನೀರಾಕಿ ಸ್ವಲ್ಪ ಕಲಿಸ್ಕೊಂಡ್ರೆ ಸರಿ ಆಗುತ್ತೆ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಪಾಸ್ತಾ ಸಾಸ್ ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರದ ಪುಡಿ ಬದಲಿಗೆ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಹಾಕ್ಬೋದು. ಇಲ್ಲಾಂದರೆ ಕೆಂಪು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಹಾಕ್ಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ. ಸ್ವಲ್ಪ ವಿನಿಗರ್ ಹಾಕ್ತಿದ್ದೀನಿ. ವಿನಿಗರು ಇದಕ್ಕೆ ಹುಳಿ ಕೊಡುತ್ತೆ. ಸೋಯಾ ಸಾಸು, ಟೊಮೊಟೊ ಸಾಸು, ವಿನಿಗರು ಎಲ್ಲದರಲ್ಲೂ ಹುಳಿ ಅಂಶ ಇರೋದ್ರಿಂದ ವಿನಿಗರ್ನ ಸ್ವಲ್ಪ ಹಾಕ್ತಿದ್ದೀನಿ. ಟೊಮೊಟೊ ಸಾಸು ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಕ್ತಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು, ಇದು ತುಂಬ ಗಟ್ಟಿ ಇದೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸಾಸ್ ರೆಡಿ ಆಯಿತು. ಈಗ ಒಂದು ದೊಡ್ಡ ಬಾಣಲಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಮಶ್ರೂಮ್ನ ಕರೆದಿದ್ನಲ್ಲ ಅದೇ ಎಣ್ಣೆನ 2 ಸ್ಪೂನ್ನಷ್ಟು ಈ ಬಾಣಲಿಗೆ ಹಾಕಿ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಿದ್ದೀನಿ. 30 ಎಸ್ಲಷ್ಟು ಬೆಳ್ಳುಳ್ಳಿನ ಸುಲಿದು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು 2 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅವೆರಡನ್ನೂ ಕಾದಿರೋ ಎಣ್ಣೆಗೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಶುಂಠಿನ ತುಂಬ ಹೊತ್ತು ಉರಿಯೋದು ಬೇಡ. ತಕ್ಷಣ ಇದಕ್ಕೆ ಒಂದು 20 ಎಸ್ಲಷ್ಟು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ.
ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಈ ಒಗ್ಗರಣೆಗೆ ಹಾಕ್ತಿದ್ದೀನಿ. 2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ತುಂಬ ಹೊತ್ತು ಬೇಯಿಸೋದು ಬೇಡ, ಅದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಲ್ಲ ಸಾಸು, ಅದನ್ನು ಹಾಕ್ತಿದ್ದೀನಿ. ಈ ಮಿಶ್ರಣನ ಹಾಕ್ತಾ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸಾಸು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಿದೆ. ಇದು ಸರಿಯಾಗಿ ಬೇಯ್ದಲೇ ಬೇಗ ಗಟ್ಟಿಯಾದರೆ ಹಸಿ ವಾಸನೆ ಬರುತ್ತೆ. ಹಾಗಾಗಿ ಇದಕ್ಕೆ ಇನ್ನೊಂದು ಲೋಟದಷ್ಟು ನೀರು ಹಾಕಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ. ಇದು ಚೆನ್ನಾಗಿ ಬೆಂದಮೇಲೆ ಮೇಲ್ಗಡೆ ಎಲ್ಲ ಒಂಥರ ಶೈನಿಂಗ್ ಬಂದಿರುತ್ತೆ ಮತ್ತು ಕಲರು ಚೇಂಜ್ ಆಗಿದೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕರೆದಿಟ್ಕೊಂಡಿರೋ ಮಶ್ರೂಮ್ ಹಾಕ್ತಾಯಿದ್ದೀನಿ. ಈ ಮಶ್ರೂಮ್ ಮಂಚೂರಿನಲ್ಲಿ ನಾನು ಗೋಧಿ ಹಿಟ್ಟು ಉಪಯೋಗಿಸಿದ್ದೀನಿ. ಹಾಗಾಗಿ ಇದನ್ನು ನಾವು ಬಳಸಬೇಕಾದ್ರೇ ಇದನ್ನು ಡೀಪ್ ಫ್ರೈ ಮಾಡಿ ಉಪಯೋಗಿಸ್ಬೇಕು. ಇಲ್ಲ ಇದನ್ನು ಕರೆದ ಮೇಲೆ ತುಂಬ ಹೊತ್ತು ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿ ಫ್ರೆಶ್ಶಾಗಿ ಕಟ್ ಮಾಡಿರೋ 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇಷ್ಟು ಮಾಡಿದರೆ ಮಶ್ರೂಮ್ ಮಂಚೂರಿ ರೆಡಿ ಆಯಿತು. ಗೋಧಿ ಹಿಟ್ಟು ಉಪಯೋಗಿಸಿ ಮಾಡಿರೋ ಮಶ್ರೂಮ್ ಮಂಚೂರಿ ಆರೋಗ್ಯಕ್ಕೂ ಒಳ್ಳೆಯದು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾರ್ನ್ಫ್ಲೋರು ಮೈದಾ ಹಿಟ್ಟು ಎರಡನ್ನೂ ಬಳಸಿಲ್ಲ. ಇದು ಸುಮಾರು 10 ಜನಕ್ಕೆ ಆಗುತ್ತೆ. ಈಗಂತೂ ಮಶ್ರೂಮು ಎಲ್ಲ ಕಡೆಯೂ ಸಿಗ್ತಾ ಇದೆ. ಸೂಪರ್ ಮಾರ್ಕೆಟ್ಗಳಲ್ಲಂತೂ ಬೆಳಗ್ಗೆ ಅಥವಾ ಸಂಜೆ ಹೊತ್ತಿನಲ್ಲಿ ಸಿಕ್ಕುತ್ತೆ. ತಂದು ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.